ಇನ್ನು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ತಾ ಇದ್ರಿ. ಇನ್ನು ಮನೆಯಲ್ಲಿ ಬಳಸುವಂಥ ಗ್ಯಾಸ್ ಸಿಲಿಂಡರ್ನ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರ ಒಂದು ಮಹತ್ವದ ಬದಲಾವಣೆಯನ್ನು ಮಾಡಿಕೊಳ್ತಾ ಇದೆ. ಬುಕ್ಕಿಂಗ್ನಲ್ಲಿ ಬದಲಾವಣೆಯನ್ನು ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಸಿಲಿಂಡರ್ಗಳ ಕೃತಕ ಅಭಾವ ಮತ್ತು ಕಾಳಸಂತೆ ಸೃಷ್ಟಿ ತಡೆಯೋದಕ್ಕೆ ಹೊಸ ನಿಯಮ, ಹೊಸ ಮಾರ್ಗಸೂಚಿಯನ್ನು ಕೇಂದ್ರ ಸರ್ಕಾರ ಹೊರಡಿಸಿದೆ. ಸಿಲಿಂಡರ್ ಬುಕ್ಕಿಂಗ್ ಅವಧಿಯನ್ನು 21ರಿಂದ 25 ದಿನಕ್ಕೆ ಹೆಚ್ಚಿಸಲಾಗಿದೆ. 2 ಬುಕ್ಕಿಂಗ್ಗಳ ನಡುವಿನ ಅವಧಿ 21ರಿಂದ 25 ದಿನಕ್ಕೆ ಜಾಸ್ತಿ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಈಗಿನ ಆದ್ಯತೆ ಇರೋದು ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಾರದು ಅಂತ. ಅದಕ್ಕಾಗಿ ಈ ನಿಯಮ ಅಂದರೆ ನೀವು ಒಮ್ಮೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿ 21 ದಿನ ಕಾಯಬೇಕು, ಮತ್ತೊಂದು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಬೇಕು ಅಂತಾದರೆ 21ರಿಂದ 25 ದಿನ ಕಾಯಬೇಕಾಗತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ 2 ಗ್ಯಾಸ್ ಸಿಲಿಂಡರ್ ಇದೆ ಅಂತಾದರೆ 30 ದಿನಗಳ ಕಾಲ ಕಾಯಬೇಕಾಗತ್ತೆ ಬುಕ್ಕಿಂಗ್ ಮಾಡೋದಕ್ಕೆ. ಈ ರೀತಿ ನಿಯಮಗಳ ಬದಲಾವಣೆ. ಮೊದಲಿತ್ತು ಈ ನಿಯಮ, ಆದರೆ ಕಟ್ಟುನಿಟ್ಟಾಗಿ ಜಾರಿ ಆಗ್ತಾ ಇರಲಿಲ್ಲ. ಬುಕ್ಕಿಂಗ್ ತೆಗೆದುಕೊಳ್ತಾ ಇತ್ತು ಬುಕ್ ಮಾಡಿದಾಗ. ಬಟ್ ಇನ್ನು ಕಟ್ಟುನಿಟ್ಟಾಗಿ ಇದನ್ನು ಜಾರಿ ಮಾಡೋದಕ್ಕೆ ಸರ್ಕಾರ ಯೋಚಿಸಿದೆ. ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಬುಕ್ ಮಾಡೋ ಸಂದರ್ಭದಲ್ಲಿ ನಾನು 15 ದಿನಕ್ಕೆ ಸಿಲಿಂಡರ್ ಮುಗಿಯಿತು ಅಂತ ಬುಕ್ ಮಾಡೋಂಗಿಲ್ಲ. ಯಾಕೆಂತಂದರೆ ಇದು ದುರ್ಬಳಕೆ ಆಗ್ತಿದೆ ಅನ್ನೋ ಕಾರಣಕ್ಕಾಗಿ. ಬುಕ್ಕಿಂಗ್ ಮಾಡಿ ಹೊರಗಡೆ ಮಾರೋದು, ಕಾಳಸಂತೆ ಸೃಷ್ಟಿಯಾಗೋದಕ್ಕೆ ಇದು ಕಾರಣ ಆಗ್ತಿದೆ, ಬ್ಲ್ಯಾಕ್ ಮಾರ್ಕೆಟ್ ಸೃಷ್ಟಿಯಾಗೋದಕ್ಕೆ ಕಾರಣ ಆಗ್ತಿದೆ ಅಂತ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ನ ಪೂರೈಕೆಯಲ್ಲಿ ಸಮಸ್ಯೆ ಆಗಬಾರದು ಅನ್ನೋದು ಕೇಂದ್ರ ಸರ್ಕಾರದ ಈಗಿನ ಆದ್ಯತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.